ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅತಿಥಿಗಳ ಹೆಸರು ವನ್ಯಜೀವನ ಕ್ಷೇತ್ರಗಳಲ್ಲಿ ದನರವತರಿಸಿದ ಭಾರತ ಜನನಿಯ ತನು ಜಾತೆ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಯ ಪರಸಾಧನವು. ನರ ನರವನೆಲ್ಲ ಗುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಅಂಜಿಕೇರಿ ನಾಡು ಇದಾಗಿರುವುದು. ಅವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು, ಶ್ರೀಮಂಗಲದ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ಸಂಘಟನೆಯವರು ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇವತ್ತಿನ ಸಂಜೆಯವರೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಜಿಲ್ಲೆನೂ ಆ ಥರ ಆಗಬಾರ್ದು ಅಂತ ಹೇಳಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಕನ್ನಡಕ್ಕೆ ಒತ್ತು ಕೊಡಿ. ಕೊಡಗಿನ ಇತಿಹಾಸದ ಬಗ್ಗೆ ಬರೆದ DN ಕೃಷ್ಣಯ್ಯನವರ ಪುಸ್ತಕದಲ್ಲಿ ಇವೆಲ್ಲವೂ ಅಡಗಿದೆ. ಪ್ರಥಮ ಪೊನ್ನಂಪೇಟೆ ಸಾಹಿತ್ಯ ಸಮ್ಮೇಳನದ ಇಂದಿನ ಶುಭ ಸಂದರ್ಭದಲ್ಲಿ ಸರ್ವ ಸಮ್ಮೇಳನಾಧ್ಯಕ್ಷರಾದಂಥ ತಮ್ಮೆಲ್ಲರಿಗೂ ಚಿರಪರಿಚಿತರು. ನಾನು ಪ್ರತಿಯೊಂದು ವೈಯಕ್ತಿಕವಾಗಿ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗುವಾಗ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಅವರು ನಿಮಗೆ ಈ ಸಮ್ಮೇಳನಾಧ್ಯಕ್ಷರು ಹೇಗೆ ಸಿಕ್ಕಿದ್ರು, ನಮಗೆ ಅವರು ಎಲ್ಲಿರೋದಂತಲೇ ಗೊತ್ತಿರಲಿಲ್ಲ, ನೀವು ಪತ್ತೆ ಮಾಡಿ ಆ ಸಮ್ಮೇಳನಾಧ್ಯಕ್ಷರನ್ನು ಕರೆತಂದಿದ್ದೀರಿ, ನಾವು ಅವ್ರನ್ನ ಇಲ್ಲಿ ಕಣ್ಣಾರೆ ನೋಡಬೇಕು, ಅವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು, ಶ್ರೀಮಂಗಲದ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ನಿಜವಾಗಲೂ ಆ ಅಧ್ಯಕ್ಷರು ಈ ಒಂದು ಸಮ್ಮೇಳನಕ್ಕೆ ನಮಗೆ ಒಂದು ಕಳೆಯನ್ನು ತಂದಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಇಲ್ಲಿಯ ಸ್ಥಳೀಯ ಭಾಷೆಯನ್ನು ಸಹ ಅಚ್ಚುಕಟ್ಟಾಗಿ ಕಲಿತು ಈ ವಿಶ್ರಾಂತಿ ಜೀವನ ಪಡೀತಾ ಇದ್ದಾರೆ. ಸನ್ಮಾನ್ಯ ಗೋಪಾಲ್ ಸರ್ ಅವರು ಇಂದಿನ ಸಮ್ಮೇಳನಕ್ಕೆ ಆಗಮಿಸಿರುವುದು ನಿಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುವನಿದ್ದೇನೆ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣದೇವರಾಜ ಒಡೆಯರ್ರವರು ಸ್ಥಾಪನೆ ಮಾಡ್ತಾರೆ. ಅವರೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ರವರು ಸಹಕಾರದಿಂದ ಸಾಹಿತ್ಯ ಪರಿಷತ್ ಮುನ್ನಡೆಕೊಂಡು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಏನು ಆಶಯ ವ್ಯಕ್ತಪಡಿಸಿಕೊಂಡು ಈ ಪರಿಷತ್ತನ್ನು ಸ್ಥಾಪನೆ ಮಾಡಿದರೋ ಅದು ಇವತ್ತು ನನಸಾಗಿದೆ ಅನ್ನಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಕನ್ನಡದ ಮನಸ್ಸುಗಳು ಒಂದಾಗಬೇಕು, ಕನ್ನಡಕ್ಕಾಗಿ ಕನ್ನಡದ ನಾಡು ನುಡಿ ಆಚಾರ ವಿಚಾರ ಸಂಪ್ರದಾಯ ಸಾಹಿತ್ಯ ಎಲ್ಲವೂ ಕೂಡ ಬೆಳಿಬೇಕು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. ಅದು ಈ ಸಮಾರಂಭ ನೋಡಿದರೆ ನಮಗೆ ಖಂಡಿತವಾಗಿ ಅರ್ಥ ಆಗ್ತಾ ಇದೆ, ಅದು ಬೆಳವಣಿಗೆ ಆಗಿದೆ, ಆ ಆಶಯ ಪೂರೈಕೆ ಆಗಿದೆ ಅಂತೇಳಿ. ಇಲ್ಲಾಂದರೆ ಕನ್ನಡದ ಕಾರ್ಯಕ್ರಮವಾದ್ದರಿಂದ ಇಲ್ಲಿ ಇಷ್ಟು ಜನ ಸೇರಲಿಕ್ಕೆ ಕಾರಣ ಆಗಿದೆ. ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆದ್ದರಿಂದ ನೀವೆಲ್ಲರೂ ಕೂಡ ಪ್ರೀತಿ ಇಟ್ಟು ಬರೀ ನಮ್ಮ ಒಂದು ಆಹ್ವಾನದ ಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಂತರ ಹಿರಿಯ ಗಣ್ಯಮಾನ್ಯರಾದಂತಹ 5 ಜನರ ದ್ವಾರಗಳನ್ನು ಉದ್ಘಾಟನೆ ಮಾಡಲಾಗಿದೆ.
ಸಮ್ಮೇಳನದ ಮೆರವಣಿಗೆ ಅತ್ಯಂತ ಅಚ್ಚುಕಟ್ಟಾಗಿ ಮೆರವಣಿಗೆ ಸಮಿತಿಯವರು ನಡೆಸಿಕೊಟ್ಟಿದ್ದಾರೆ. ಅವರೇ ಸ್ವತಃ ಸಮ್ಮೇಳನಾಧ್ಯಕ್ಷರ ವಾಹನವನ್ನು ಓಡಿಸಿಕೊಂಡು ಬಂದುಬಿಟ್ಟು ಅಚ್ಚುಕಟ್ಟಾದ ಮೆರವಣಿಗೆಯನ್ನು ಮಾಡಿಕೊಟ್ಟು ಎಲ್ಲರೂ ವಿಜೃಂಭಣೆಯಿಂದ ಸೇರುವಂತೆ ಮಾಡಿ ಒಂದು ವ್ಯವಸ್ಥೆ ಮಾಡಿ ಮೆರವಣಿಗೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಮುಖವಾದಂಥ ಅಂಶ ಮೆರವಣಿಗೆ, ನಂತರ ಉದ್ಘಾಟನಾ ಕಾರ್ಯಕ್ರಮ, ನಂತರ ಊಟ. ಅದು ಮೂರು ಚೆನ್ನಾಗಾದರೆ ಇಡೀ ಸಮ್ಮೇಳನ ವಿಜೃಂಭಣೆಯಿಂದ ಆಗಿದೆ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ತದೆ. ನಂತರ ಕಾರ್ಯಕ್ರಮಗಳು ಬೇರೆ ಹಲವು ಕಾರ್ಯಕ್ರಮಗಳು ಇರ್ತದೆ, ಸಾಹಿತ್ಯಕ್ಕೆ, ಕವಿಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ. ಮೆರವಣಿಗೆ ನಂತರ ಮುಖ್ಯ ದ್ವಾರವನ್ನು ಅಜ್ಜಿಕೊಟ್ಟಿರ ಸುಬ್ಬಯ್ಯನವರ ನೆನಪಿನಲ್ಲಿ ನಾವು ಕಂಡಂಥ ಹಿರಿಯ ವಿಚಾರವಾದಿ, ಹಿರಿಯ ರಾಜಕಾರಣಿ, ನಮ್ಮ ಅಧ್ಯಕ್ಷರಾಗಿ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು, ನಮ್ಮ ಕ್ಷೇತ್ರದ ಶಾಸಕರು ಆಗಿದ್ದಂತಹ ಎಸ್ ಪೊನ್ನಣ್ಣನವರ ತಂದೆಯವರಾಗಿದ್ದಂತಹ ಕೆ ಸುಬ್ಬಯ್ಯನವರ ಹೆಸರಿನಲ್ಲಿ ಮಹಾದ್ವಾರವನ್ನು ನಿರ್ಮಿಸಿ ಅದನ್ನು ಉದ್ಘಾಟನೆಗೊಳಿಸಲಾಗಿದೆ. ನಂತರ ನಾವು ಕುಳಿತಿರುವಂತಹ ಸಭಾಂಗಣಕ್ಕೆ ಎನ್ ಸೋಮಯ್ಯನವರು, ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಇದೇ ಊರಿನವರು, ಈ ಊರಿನ ಅಭಿವೃದ್ಧಿಗೋಸ್ಕರ ತುಂಬ ಸೇವೆ ಸಲ್ಲಿಸಿದವರು. ಅವರ ನೆನಪಿನಲ್ಲಿ ಈ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಜೊತೆಗೆ ನಾವು ಕುಳಿತಿರುವಂತಹ ವೇದಿಕೆ ಚಕ್ಕೆರ ಅಪ್ಪಯ್ಯನವರು, ಕುರುಕ್ ಸ್ಟಾರ್ ಚಕ್ಕೆರ ಅಪ್ಪಯ್ಯ ಎಂದೇ ಹೆಸರು ಮಾಡಿದಂತಹ ಸಂಗೀತಗಾರರು. ಅವರ ಪುತ್ರರಾದಂತಹ ಚಕ್ಕೆರ ತ್ಯಾಗರಾಜ್, ಚಕ್ಕೆರ ಪಂಚಮ್, ಅವರ ಮೊಮ್ಮಗ ಚಕ್ಕೆರ ಪಂಚಮ್ ಅವರೆಲ್ಲರ ರಕ್ತಗುಣದಲ್ಲಿಯೇ ಸಂಗೀತ ಬಂದಿದೆ ಅಂತ ಹೇಳ್ಬೋದು. ಸಂಗೀತದಲ್ಲಿ ಮಿಂದೆದ್ದವರು ಅವರೆಲ್ಲರೂ. ಅವರ ಚಕ್ಕೆರ ಅಪ್ಪಯ್ಯನವರ ಹೆಸರಲ್ಲಿ ನಾವು ಈ ವೇದಿಕೆಯನ್ನು ನಿರ್ಮಿಸಿದ್ದೇವೆ. ಈ ದ್ವಾರಗಳು ಜೊತೆಗೆ ಈ ವೇದಿಕೆ, ಸಭಾಂಗಣ, ಇದಕ್ಕೆಲ್ಲ ನಾವು ಹಿರಿಯರ ಹೆಸರನ್ನ ಯಾಕೆ ಇಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅವರು ಮಾಡಿದ ಸಮಾಜ ಸೇವೆ ಏನಿದೆ ಅದನ್ನು ನಾವು ಗುರುತಿಸಿ ಅವ್ರನ್ನ ಗೌರವಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಮುಂದಿನ ಪೀಳಿಗೆಗೆ, ಇಂದಿನ ವಿದ್ಯಾರ್ಥಿಗಳಿಗೆ, ಬರೋವರಿಗೆ ಯಾಕೆ ಈ ಹೆಸರಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಅವರೇನು ಕೆಲಸ ಮಾಡಿದ್ರು, ಯಾಕಾಗಿ ಇಟ್ಟಿದ್ದಾರೆ ಅನ್ನೋದು ತಿಳಿಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಹಿರಿಯರನ್ನು ನೆನಪಿಸಿಕೊಂಡು ಮಾಡುವಂತಹ ದ್ವಾರವನ್ನು ನಿರ್ಮಿಸಿ ಮಾಡುವಂತಹ ಒಂದು ಕೆಲಸವನ್ನು ಸಾಹಿತ್ಯ ಪರಿಷತ್ ಸಮ್ಮೇಳನಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಶಾಸಕರಾದಂಥ ಎಸ್ ಪೊನ್ನಣ್ಣ ಅವರು ಬರಬೇಕಿತ್ತು. ಆದರೆ ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತಿನ ರಾಜಕೀಯದ ವೈಪರೀತ್ಯದಿಂದಾಗಿ ಅವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರಗೌಡರು ಬರಬೇಕಿತ್ತು, ಬೋಸರಾಜ್ ಅವರು ಬರಬೇಕಿತ್ತು. ಅವರೆಲ್ಲರ ಅನುಪಸ್ಥಿತಿಯಲ್ಲಿ ಅವರು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರ ಅನುಪಸ್ಥಿತಿ ಇಲ್ಲದ ಹಾಗೆ ವೇದಿಕೆಯಲ್ಲಿರುವ ಎಲ್ಲರೂ ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೂಡ ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತೇನೆ. ಸಮ್ಮೇಳನದ ಅಧ್ಯಕ್ಷರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾರೆ. ಅದರ ಪ್ರತಿಯನ್ನು ಕೂಡ ನಾವು ನಿಮಗೆಲ್ಲರಿಗೂ ಹಂಚ್ತೇವೆ. ಖಂಡಿತವಾಗಿ ಒಂದು ಉತ್ತಮವಾದ ಭಾಷಣವನ್ನು ಆಸ್ವಾದಿಸಲಿಕ್ಕೆ ನೀವೆಲ್ಲರೂ ಇರಬೇಕು. ಜೊತೆಗೆ ಈ ಕಾರ್ಯಕ್ರಮದ ನಂತರ ಇದೇ ವೇದಿಕೆಯಲ್ಲಿ ಗೀತಗಾಯನ ಕಾರ್ಯಕ್ರಮ ನಡೀತದೆ. ಉದಯೋನ್ಮುಖ ಕಲಾವಿದರಿಂದ ಗೀತಗಾಯನ ಕಾರ್ಯಕ್ರಮ ನಡೀತದೆ. ನಂತರ ಅದೇ ಸಮಯದಲ್ಲಿ ಊಟವೂ ಕೂಡ ವ್ಯವಸ್ಥೆ ಆಗಿದೆ. ನಂತರ ಕವಿಗೋಷ್ಠಿ, 11 ಕವಿಗಳು ಕವನ ವಾಚನ ಮಾಡ್ತಾರೆ. ವಿಚಾರಗೋಷ್ಠಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗೋಷ್ಠಿ ಕೂಡ ಈ ವೇದಿಕೆಯಲ್ಲಿ ನಡೀತದೆ. ಅದರಲ್ಲಿ ವಿಶೇಷವಾಗಿ ಕೊಡಗಿಗೆ ಸಂಬಂಧಪಟ್ಟಂತೆ ನಾವು ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ. ಆ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಇದೇ ಊರಿನವರು, ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲ ಉಪಾಧ್ಯಾಯರು ಆಗಿದ್ದಂತಹ ನಿವೃತ್ತ ಪ್ರಾಂಶುಪಾಲರಾದಂತಹ ಇಟ್ಟಿಲ ಬಿದ್ದಪ್ಪನವರು ವಹಿಸಿಕೊಳ್ತಾರೆ. ದಕ್ಷಿಣ ಕೊಡಗಿನ ಸ್ವಾತಂತ್ರ್ಯ ಸಂಗ್ರಾಮ ನೋಡಿ, ಇದು ಪಕ್ಕದ ರಸ್ತೆಯ ಹೆಸರು ಚಕ್ಕೆರ ಮೊಣ್ಣಯ್ಯ ಅವರ ಹೆಸರು. ಹುಬ್ಬಳ್ಳಿ ಹುಲಿ, ಕೊಡಗಿನವರು ಹುಬ್ಬಳ್ಳಿ ಹುಲಿ ಅನ್ನೋ ಹೆಸರು ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಬೆಳೆದು ಆ ಕಾಲದಲ್ಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು. ಈ ಹುದಿಕೇರಿಯ ಮಣ್ಣುಂಟು ನೋಡಿ, ಅದು ನಿಜಕ್ಕೂ ಒಂದು ಎಲ್ಲ ವಿಚಾರದಲ್ಲೂ ಸೇವೆಯಿಂದ ಹಿಡಿದು ಸೇನೆಯವರೆಗೂ ಕೂಡ ತುಂಬ ಹೆಸರು ಮಾಡಿದಂತಹ ಮಣ್ಣು. ಇಲ್ಲಿಗೆ ಮಹಾತ್ಮ ಗಾಂಧೀಜಿ ಬಂದಿದ್ದರು. ಅವರು ಈಗಿನ ದೊಡ್ಡ ಪಟ್ಟಣಗಳಿಗೆ ಹೋಗಿಲ್ಲ, ಅವರು ಮೊದಲು ಬಂದಿದ್ದು ಹುದಿಕೇರಿಗೆ.
ಅವ್ರನ್ನ ಗುಂಡುಕೊಟ್ಟಿ ಮಂಜುನಾಥ ಇರೋರು ಮತ್ತು ಪಂಜಂಡ ಬೆಳ್ಳೆಪ್ಪನವರು ಇಲ್ಲಿಗೆ ಹುದಿಕೇರಿಗೆ ಕರ್ಕೊಂಡ್ಬರ್ತಾರೆ. ಹುದಿಕೇರಿ ಆ ಕಾಲದಲ್ಲಿಯೇ ತುಂಬ ಹೆಸರುವಾಸಿ ಆದಂತಹ ಒಂದು ಊರು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಚಿಕ್ಕಂದಿನಲ್ಲಿ ನೋಡಬೇಕಾದ್ರೆ ಗೋಣಿಕೊಪ್ಪಲಿಗಿಂತ ದೊಡ್ಡ ಸಂತೆ ಇಲ್ಲಿ ನಡೀತಾ ಇತ್ತು. ಅಷ್ಟು ಜನರು ಇಲ್ಲಿ ಸೇರ್ತಾ ಇದ್ರು. ಕಾಲಕ್ರಮೇಣ ಪರಿಸ್ಥಿತಿ ಬದಲಾದಾಗೆ ಅದು ಬದಲಾಯ್ತಾ ಹೋಯಿತು. ಆದರೂ ಆ ಮಣ್ಣಿನ ಗುಣ ಉಂಟು ನೋಡಿ, ಅದು ಎಲ್ಲಿಯೂ ಹೋಗೋದಿಲ್ಲ. ಅದು ನಿರಂತರವಾಗಿ ನಂತರ ಸೋಮಯ್ಯನವರು ಇರ್ಬೋದು, ಸುಬ್ಬಯ್ಯನವರು ಇರ್ಬೋದು, ಚಕ್ಕೆರ ಮಣಪ್ಪನವರು ಇರ್ಬೋದು, ಜೊತೆಗೆ ಈಗ ಇಟ್ಟಿನ ಬಿದ್ದಪ್ಪನವರು ಇರ್ಬೋದು, ನಮ್ಮ ಶಾಸಕರಾದ ಪೊನ್ನಣ್ಣ ಇರ್ಬೋದು, ನರೇನ್ ಕಾರಪ್ಪ ಇರ್ಬೋದು, ಅದು ಆ ಮಣ್ಣಿನ ಗುಣ ಬಂದೇ ಬರ್ತದೆ, ಅದು ಮುಂದುವರೆದೇ ಹೊರೀತದೆ. ಸ್ವಲ್ಪ ತಡ ಆಗ್ಲಿಕ್ಕೆ ಸಾಕು ನಮಗೆ ಅದರ ಬಗ್ಗೆ ಮಾಹಿತಿಗಳು ಸಿಗಲಿಕ್ಕೆ, ರಿಸಲ್ಟ್ ಸಿಗಲಿಕ್ಕೆ. ಅದರಿಂದಾಗಿ ದಕ್ಷಿಣ ಕೊಡಗಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವಿಚಾರವನ್ನು ಡಾಕ್ಟರ್ ಸುಷ್ಮಿತಾ ಅವರು ಮಂಡಿಸಲಿದ್ದಾರೆ. ಮತ್ತು ರಂಗಭೂಮಿ, ಜಿಲ್ಲೆಯ ರಂಗಭೂಮಿಗೆ, ದಕ್ಷಿಣ ಕೊಡಗಿನ ರಂಗಭೂಮಿಗೆ ಹಲವಾರು ಕಲಾವಿದರು ಸೇವೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರನ್ನ ನೆನಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಂಗಭೂಮಿಗೆ ದಕ್ಷಿಣ ಕೊಡಗಿನ ಕೊಡುಗೆ ಅನ್ನೋ ವಿಚಾರವನ್ನು ಎನ್ ಶ್ರೀನಿವಾಸ್ ನಾಯ್ಡು ರಂಗಭೂಮಿ ಕಲಾವಿದರು ಮಾಡ್ತಾರೆ. ಜೊತೆಗೆ ಆದಿವಾಸಿ ಬುಡಕಟ್ಟು ಸಮುದಾಯದ ಸಮಸ್ಯೆಗಳು ಮತ್ತು ಅದಕ್ಕಿರುವ ಪರಿಹಾರಗಳು, ಅದರಲ್ಲಿ ಮಾನವ ಸಂಘರ್ಷದಿಂದ ಹಿಡಿದು ಜೊತೆಗೆ ಆದಿವಾಸಿ ಬುಡಕಟ್ಟವರ ಸಮಸ್ಯೆಗಳು ಎಲ್ಲವೂ ಸೇರ್ಕೊಳ್ತೀನಿ ಅಂದ್ಕೊಳ್ತೀನಿ ನಾನು. ಇದರಲ್ಲಿ ಡಾಕ್ಟರ್ ಅಕ್ರಮ್ ಕಾವೇರಿ ಕಾಲೇಜಿನ ಉಪನ್ಯಾಸಕರು ಉಪನ್ಯಾಸ ನೀಡ್ತಾರೆ. ನಂತರ ಬಹಿರಂಗ ಅಧಿವೇಶನ ಅಂತ ಹೇಳಿದ್ರೆ ಈ ಪ್ರದೇಶ ದಕ್ಷಿಣ ಕೊಡಗು ಅಥವಾ ಹುದಿಕೇರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿವೆ, ವಿಶೇಷವಾಗಿ ಪೊನ್ನಂಪೇಟೆ ತಾಲೂಕಿಗೆ ಏನೆಲ್ಲ ಸಮಸ್ಯೆಗಳಿವೆ ಅವೆಲ್ಲವನ್ನು ಕೂಡ ನಿರ್ಣಯ ಮಂಡಿಸುವ ಮೂಲಕ ಈ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಆ ನಿರ್ಣಯವನ್ನು ಸರ್ಕಾರಕ್ಕೆ ಕಳುಹಿಸಿಕೊಟ್ಟು ಅದು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರಿಗೆ, ಅಧಿಕಾರಿಗಳಿಗೆ ಪತ್ರ ಬರೆಯುವಂಥದ್ದು, ಒಂದು ನಿರ್ಣಯ ತೆಗೆದುಕೊಳ್ಳುವಂಥ ಸಮಾರಂಭ. ಅದು ಕೂಡ ಬಹಿರಂಗ ಅಧಿವೇಶನ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದರ ನಂತರ ಸಾಧಕರಿಗೆ ಸನ್ಮಾನ. ನಮ್ಮ ಪೊನ್ನಂಪೇಟೆ ತಾಲೂಕಿನಲ್ಲಿ ಸಾಹಿತ್ಯ, ಶಿಕ್ಷಣ, ಸಹಕಾರ, ಸಮಾಜ ಸೇವೆ, ರಂಗಭೂಮಿ, ಜನಪದ, ಕೃಷಿ, ಪತ್ರಕರ್ತ, ವೈದ್ಯಕೀಯ, ನಾಟ್ಯ ವೈದ್ಯ, ಕ್ರೀಡೆ, ಬಾಳೋಪಾಟು, ಭರತನಾಟ್ಯ, ಸೇನೆಗಾಗಿ ದುಡಿದಂಥ ಸಂಸ್ಥೆಗಳು, ಕ್ರೀಡಾ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಕೂಡ ಏನು ಸಾಧನೆ ಮಾಡಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಗೌರವಿಸಿ ಅವರಿಗೊಂದು ಅವರನ್ನು ಗುರುತಿಸಿ ಇಲ್ಲಿ ಜನರಿಗೆ ಅವರ ಸಾಧನೆಗಳನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ಸಮಾರಂಭ. ಈ ಕಾರ್ಯಕ್ರಮ ಇವತ್ತು ನಡೆದಂಥ ಏನು ಕಾರ್ಯಕ್ರಮ ನಡೆದಿದೆ, ಅದು ಹೇಗೆ ನಡೆದಿದೆ, ಏನು ನಡೆದಿದೆ, ಅದರ ಬಗ್ಗೆ ಆಶಯ ನುಡಿಯನ್ನು ಸಮ್ಮೇಳನಾಧ್ಯಕ್ಷರು ಮಾಡ್ತಾರೆ. ನಂತರ ಸಮಾರೋಪ ಭಾಷಣವನ್ನು ಡಾಕ್ಟರ್ ಜೆ ಸೋಮಣ್ಣ, ಹಿರಿಯ ಸಾಹಿತಿಗಳು, ವಿರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದವರು, ಅದರ ಬಗ್ಗೆ ಸಮಾರೋಪ ಭಾಷಣವನ್ನು ಮಾಡ್ತಾರೆ. ಈ ಕಾರ್ಯಕ್ರಮಕ್ಕಾಗಿ ದುಡಿದ 11 ಸಮಿತಿಗಳಿವೆ. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ, ಹೋಬಳಿ ಸಮಿತಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ, ನಮಗೆ ನೀವು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಪ್ರಥಮ ಸಭೆಯಲ್ಲಿ ಇಲ್ಲಿಯ ಮಹಾದೇವರ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡುವ ಮೂಲಕ ಅಲ್ಲಿಯ ಸಭಾಂಗಣದಲ್ಲಿ ನಾವು ಹಿರಿಯರನ್ನೆಲ್ಲರನ್ನೂ ಕರೆದು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿದಾಗ ಊರಿನ ಎಲ್ಲರೂ, ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜೇಶ್ ಅವರು ಇರ್ಬೋದು, ಚಕ್ಕೆರ ಇವರು ನಮ್ಮ ಕೊಡವ ಸಮಾಜದ ಸಭೆಯವರು ಇರ್ಬೋದು, ಎಲ್ಲರೂ ಕೂಡ ಒಕ್ಕೊರಲಿನಿಂದ ಇಲ್ಲ ನಾವು ಸಮ್ಮೇಳನವನ್ನು ಆಚರಣೆ ಮಾಡ್ತೇವೆ. ವೀಣಾ ಅವರು ಇರ್ಬೋದು, ಅಲ್ಲಿಂದ ತೀತಿರೆ ಉರ್ಮಿಳಾ ಅವರು ಇರ್ಬೋದು, ಅವರೆಲ್ಲರೂ ಇದ್ದುಕೊಂಡು ನಮಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ ಅನ್ನೋ ಜವಾಬ್ದಾರಿಯನ್ನು ತಗೊಂಡ್ರು. ಹಾಗೆ 11 ಉಪಸಮಿತಿಗಳನ್ನು ರಚಿಸಿ ಅದಕ್ಕೆ ಅಧ್ಯಕ್ಷರುಗಳನ್ನು, ಸಂಚಾಲಕರುಗಳನ್ನು, ಒಂದೊಂದು ಸಮಿತಿಗೂ 10 ರಿಂದ 15 ಸ್ವಯಂ ಸೇವಕರನ್ನ ಸೇರಿಸಿ ಊರಿನ ಎಲ್ಲರೂ ಇದು ನಮ್ಮ ಊರಿನ ಹಬ್ಬ ಏನೋ ಅನ್ನೋ ಮಟ್ಟದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೆಲ್ಲ ಜನ ಸೇರಿ ಇಷ್ಟೆಲ್ಲ ವ್ಯವಸ್ಥೆಗಳಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಯಾರಾದರೂ ಒಬ್ಬರು ಕೂತು ಈ ಸಮ್ಮೇಳನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಹಕಾರ, ಪ್ರತಿಯೊಬ್ಬರ ಸಹಕಾರದ ಜೊತೆಗೆ ಎಲ್ಲರಿಗೂ ಧನ ಸಹಾಯ, ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ನಮ್ಮ ಅಧ್ಯಕ್ಷರಾದಂತಹ ಅರುಣ್ ರವರು ಒಂದು ತಂಡ ಕಟ್ಟಿಕೊಂಡು ಅವರೇ ಹಣಕಾಸು ಸಮಿತಿ ಅಧ್ಯಕ್ಷರು
ಮಾಡಿದ್ವು ನಾವು. ಯಾಕಂತ ಹೇಳಿದ್ರೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗ್ತದೆ, ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ. ಆ ಜವಾಬ್ದಾರಿ ಜೊತೆಗೆ ಆ ಒಂದು ತಾಕತ್ತು ಅವರಲ್ಲಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿತ್ತು. ಅದನ್ನು ಎಲ್ಲರೂ ಒಕ್ಕರಲಿಂದ ಅವ್ರನ್ನ ಆ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ನಿಜಕ್ಕೂ ಅವರು ಆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು, ಶಾಸಕರು, ತಹಶೀಲ್ದಾರ್ ಇರ್ಬೋದು, ವಿರಾಜಪೇಟೆ ತಹಶೀಲ್ದಾರ್ ಇರ್ಬೋದು, ನಮ್ಮ ಗೋಣಿಗೊಪ್ಪಲಿನ ಪೊನ್ನಂಪೇಟೆ ತಹಶೀಲ್ದಾರ್ ಅಂತ ಸಂಜನಾ ಮೇಡಮ್ ಇರ್ಬೋದು, ಕಾರ್ಯನಿರ್ವಹಣಾಧಿಕಾರಿ ಅಂತ ರಾಜೇಶ್ ಅವರು, ಸ್ವತಃ ಉತ್ತಮ ಹಾಡುಗಾರರು ಕೂಡ ಅವರು ನಂತರದ ಗೀತಗಾಯನ ಕಾರ್ಯಕ್ರಮವನ್ನು ಒಂದು ಹಾಡಿನ ಮೂಲಕ ಅವರೇ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು, ಅದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಸಂಜೀವಿನಿ ಒಕ್ಕೂಟ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಎಲ್ಲ ಸಂಘಟನೆಯವರು ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇವತ್ತಿನ ಸಂಜೆಯವರೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮ ಇಂದಿನ ಸಭಾಧ್ಯಕ್ಷರಾದಂತಹ TS ಗೋಪಾಲ್ರವರು ತುಂಬ ಕೆಲಸ ಮಾಡಿದ್ದಾರೆ ಕನ್ನಡದ ಕಲಿಕೆಯ ವಿಚಾರದಲ್ಲಿ. ಅವರು ಕನ್ನಡ ಕಲಿಕೆ ಮಾಲೆಯ ಪುಸ್ತಕಗಳು ಸುಮಾರು 12 ವರ್ಷದಿಂದ ಕಂಟಿನ್ಯೂ ಆಗಿ 16 ಬಾರಿ ಪ್ರಕಟಣೆಗೊಂಡಿದೆ. ಶೈಕ್ಷಣಿಕವಾಗಿ ಎಲ್ಲ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಅದನ್ನು ತೆಗೆದುಕೊಂಡು ಅದನ್ನು ಫಾಲೋ ಮಾಡಬೇಕು ಅನ್ನುವಂಥ ಒಂದು ಅನಿಯಮಿತ ಒಂದು ಆದೇಶ ಕೂಡ ನಡ್ಕೊಂಡು ಬಂದಿದೆ. ಅವರು ಈಗಾಗಲೇ ಒಂದು 34 ಪುಸ್ತಕಗಳ ಒಂದು ಸಂಗ್ರಹ ಯೋಗ್ಯವಾದಂತಹ ಒಂದು ಕಟ್ಟು, 34 ಪುಸ್ತಕಗಳ ಕಟ್ಟು ನವಕರ್ನಾಟಕ ಪ್ರಕಾಶನದವರು ಮಾಡಿದ್ದಾರೆ. ಅದು ಕೇವಲ 2,300 ರೂಪಾಯಿ, ಅದಕ್ಕೊಂದು ಡಿಸ್ಕೌಂಟ್ ಆಗಿ 1,900 ರೂಪಾಯಿಗೆ ಸಿಗುತ್ತೆ. ನಿಮ್ಮ ಶಾಲೆಗಳಿಗೆ, ನಿಮ್ಮ ಊರಿನ ಶಾಲೆಗಳಿಗೆ ಯಾರು ಬೇಕಾದರೂ ಒಂದು 1,900 ರೂಪಾಯಿ ನೀಡುವ ಮೂಲಕ ಉತ್ತಮವಾದಂಥ ಪುಸ್ತಕಗಳನ್ನು ಆ ಶಾಲೆಗೆ, ಗ್ರಂಥಾಲಯಕ್ಕೆ ಕೊಡಲಿಕ್ಕೆ ಒಂದು ಅವಕಾಶ ಇರ್ತದೆ. ನಿಮ್ಮ ಊರಿನ ಗ್ರಂಥಾಲಯಗಳಿಗೆ, ಯಾಕೆಂತೇಳಿದ್ರೆ ಗ್ರಂಥಾಲಯದಲ್ಲಿ ಪುಸ್ತಕ ಇದ್ದು ಮಕ್ಕಳು ಪುಸ್ತಕ ಓದಿದರೆ ಮಾತ್ರ ಅವರ ಜ್ಞಾನಾರ್ಜನೆ ಬೆಳೀಲಿಕ್ಕಾಗ್ತದೆ. ನಾವು ಇವತ್ತು 90-100 ಅಂಕ ಪಡಿಬೇಕು ಅಂತ ಹೇಳ್ತೇವೆ. 199 ಅಂಕ ಪಡೆದು ಹೊರಗೆ ಬಂದವರಿಗೆ ರಾಷ್ಟ್ರಪತಿ ಯಾರು ಅಂತ ಹೇಳ್ತಾರೆ, ಯಾರ್ದೋ ಹೆಸರು ಹೇಳ್ತಾರೆ. ಸಾಮಾನ್ಯ ಜ್ಞಾನ ಇರೋದಿಲ್ಲ. ಅವರು ಗ್ರಂಥಾಲಯದ ಕಡೆಗೆ, ಪುಸ್ತಕದ ಕಡೆಗೆ, ಪತ್ರಿಕೆಗಳ ಕಡೆಗೆ ಹೋಗದೆ ಹೋದರೆ ಖಂಡಿತವಾಗಿ ಅವರೆಲ್ಲರೂ ಪುಸ್ತಕದಲ್ಲೇ ಇದ್ದು ಬಿಡ್ತಾರೆ. ಶಾಲೆಯ ಪಠ್ಯಪುಸ್ತಕದಲ್ಲಿ ಇರ್ತಾರೆ ವಿನಃ ಪ್ರಪಂಚಕ್ಕೆ ಬರೋದಿಲ್ಲ. ಅದು ಅವ್ರನ್ನ ಈ ನೂತನ ಹೊರ ಪ್ರಪಂಚಕ್ಕೆ ಕರೆತರುವಾಗ ಅವ್ರನ್ನ ಒಂದು ಸಾಮಾಜಿಕವಾಗಿ ಎಲ್ಲ ಒಂದು ಸಾಮಾನ್ಯ ಜ್ಞಾನ ಇರುವಂತಹ ವ್ಯಕ್ತಿಯಾಗಿ ಬರುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕೆಂತೇಳಿದ್ರೆ ಅವ್ರು ಮೊಬೈಲಲ್ಲಿ ಕೂತ್ಕೊಂಡು ಇವೆಲ್ಲವನ್ನು ಮರೆತು ಬಿಡ್ತಾರೆ. ಅದರಿಂದಾಗಿ ಗ್ರಂಥಾಲಯಗಳಿಗೆ ಇಲ್ಲಿ ಹಲವಾರು ದಾನಿಗಳು ಆ ಪುಸ್ತಕಗಳನ್ನು ತೆಗೆದು ನಿಮ್ಮ ಊರಿನಲ್ಲಿರುವ ಶಾಲೆಗಳಿಗೆ ಕೊಡೋ ಮೂಲಕ ಗ್ರಂಥಾಲಯದ ಒಂದು ಅಭಿವೃದ್ಧಿಗೆ, ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ತಲುಪಿಸಲಿಕ್ಕೆ ಕೂಡ ಅನುಕೂಲ ಮಾಡಬೇಕು ಅಂತೇಳಿ ಆಶಿಸುತ್ತಾ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ರನ್ನ ಪಂಪ ರುದಿಸಿದ ಪುಣ್ಯ ಭೂಮಿ ಸಂದರ್ಭದಲ್ಲೂ ಮರೆಯದಿರಿ. ಯಾಕೆಂದರೆ ನಾನು 10ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿರೋದು. ಇವಾಗ ಬೆಂಗಳೂರು ಕೊಡೋ ಸಮಾಜ ಅಧ್ಯಕ್ಷನಾಗಿರ್ಬೋದು. ಅಲ್ಲಿ ಕಲಿತು ಹೋದ ನಂತರ ನಮಗೆ ನಮ್ಮ ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ಇದನ್ನು ಫೇಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ಬೆಂಗಳೂರಿನ ರಾಜಧಾನಿ ಅಂತ ಬೆಂಗಳೂರಿನಲ್ಲಿ ನಮಗೆ ಬೇಕಾಗಿರೋದು ಮೊದಲನೇದಾಗಿ ಕನ್ನಡದ ಗ್ರಿಪ್, ಕನ್ನಡದ ಇದು ನಮ್ಮ ಕೈಲಿಟ್ಕೋಬೇಕು. ಈಗ ಆವಾಗಲೇ ನೋಡಿದೆ ನಾನು, ಎಲ್ಲರೂ COs ಬಂದಿದ್ದೀರಾ, ತಹಸೀಲ್ದಾರ್ ಇದ್ದೀರಾ. ತಮ್ಮ ಆಫೀಸ್ಗಳಿಗೆ ಬಂದಾಗ ನಾವು ಯಾವುದೋ ಒಂದು ಅರ್ಜಿಯನ್ನು ಇಂಗ್ಲೀಷ್ನಲ್ಲಿ ಬರೆದುಕೊಟ್ರೆ ಅದಕ್ಕೊಂದು ಅಷ್ಟೊಂದು ವ್ಯಾಲ್ಯೂ ಇರಲ್ಲ. ಅದು ಕನ್ನಡದಲ್ಲಿ ಬರೆದು ತಮ್ಮ ಮುಂದೆ ಬಂದಾಗ ನೀವು ಅದನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ, ಮತ್ತು ಅದರಲ್ಲಿ ಆ ಕಮಾಂಡಿಂಗೇ ಬೇರೆ ಇರುತ್ತೆ. ಸೊ ದಯವಿಟ್ಟು ಪೇರೆಂಟ್ಸ್ಗಳಲ್ಲೂ ಒಂದು, ಪೋಷಕರಲ್ಲೂ ಒಂದು ವಿನಂತಿ, ಮಕ್ಕಳು ಸ್ಕೋರ್ ಮಾಡಬೇಕು ಅಂತಂದಾಗ ಇಲ್ಲ ನೀವು ಸಂಸ್ಕೃತ ತಗೊಂಬಿಡಿ, ಇಲ್ಲ ನೀವು ಹಿಂದಿ ತಗೊಳ್ಳಿ, ಅಲ್ಲಿ ಸ್ಕೋರ್ ಜಾಸ್ತಿ ಮಾಡ್ಬೋದು ಅಂತೇಳಿ ಪೋಷಕರ ಬೇರೆ ಥರ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಹಿಂದಿನೂ ಬೇಕು, ಸಂಸ್ಕೃತವೂ ಬೇಕೇ ಬೇಕು.
ಅದೇ ಥರ ಕನ್ನಡವನ್ನು ಇನ್ನೂ ಹೆಚ್ಚಾಗಿ ನೀವು ಮಕ್ಕಳಿಗೆ ಕಲಿಯಿರಿ ಅಂತೇಳಿ ಪ್ರೋತ್ಸಾಹ ಕೊಡಬೇಕು. ಇದು ನಾನು ಯಾವತ್ತೂ ಯಾವ ಸ್ಟೇಜಲ್ಲಿ ಹೋದರೂ ನಾನು ಬೇರೆಯವ್ರನ್ನ ಎಕ್ಸಾಂಪಲ್ ಕೊಡೋಲ್ಲ. ನಾನು ನನ್ನದೇ ಆದಂಥ ಎಕ್ಸಾಂಪಲ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಮಗಳಿಗೆ 7th ಸ್ಟ್ಯಾಂಡರ್ಡ್ ಇದ್ದಾಗ ಕನ್ಫ್ಯೂಷನ್ ಇತ್ತು, ಸ್ಕೋರ್ ಮಾಡೋದು ಸಂಸ್ಕೃತ ಅಂತೇಳಿ. ನಾನು ಸಂಸ್ಕೃತ ಕೊಡ್ಲಿಲ್ಲ, ಇಲ್ಲ ಕನ್ನಡ ತಗೊಳ್ಳಿ. ಯಾಕೆಂದರೆ ಮಕ್ಕಳ ವಿದ್ಯಾಭ್ಯಾಸ ಡಿಗ್ರಿ ಆದಮೇಲೆ ಏನೇನು ಮಾಡ್ತಾರೋ, ಯಾವ ಸ್ಟೇಜಿಗೆ ಎಲ್ಲೆಲ್ಲಿ ಯಾರು ಇನ್ಫ್ಲುಯೆನ್ಸ್ ಆಗ್ತಾರೋ ಅಂತ ಗೊತ್ತಾಗಲ್ಲ. ಮುಂದಿನ ದಿನದಲ್ಲಿ UPSC ಎಕ್ಸಾಮ್ ಬರಿಬೋದು, KPSC ಎಕ್ಸಾಮ್ ಬರಿಬೋದು, ಅಲ್ಲ ಬೇರೆ ಬೇರೆ ಟೀಚರ್ಸ್ ಎಕ್ಸಾಮ್ ಬರಿಬೋದು. ಆವಾಗ ಕನ್ನಡ ನಮ್ಮ ಕೈಲಿ ಹಿಡ್ತಾ ಇಲ್ಲ ಅಂದರೆ ಆಗೋಲ್ಲ ಅಂತೇಳಿ ಅವ್ರಿಗೆ ಹೇಳಿದೆ, ನೀನು ಕನ್ನಡ ತಗೋ ಆಪ್ಷನ್. ಹಾಗೆಯೇ ಅವಳು PUC ಬಂದಾಗ ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ 99, ಒಂದು ಸಬ್ಲಿ 100, 98, 98, 98. ಕನ್ನಡದಲ್ಲಿ ಮಾತ್ರ 92 ಬಂತು. ಬಟ್ ನನಗೆ ಬೇಜಾರಿಲ್ಲ, ಯಾಕೆಂದರೆ ಅವರಿಗೆ MBBS ಮಾಡ್ತಿದ್ರೆ ಬೇಜಾರಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರದ್ದು ಏನಂತ ಕನ್ನಡದ ಗ್ರಿಪ್ ಇದೆ ಅವ್ರ ಕೈಲಿ, ಅವ್ರು ಏನು ಬೇಕಾದರೂ ಸಾಧಿಸ್ಬೋದು ನಮ್ಮ ರಾಜಧಾನಿಯಲ್ಲಿ ಹೇಳುವಂಥ ಇದು ನಾನು ಪೋಷಕರಿಗೆ ಹೇಳಿ, ಇನ್ನು ಮುಂದೆ ನಾನಿಲ್ಲಿ ಏನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲ ಇರೋದು ಈ ಗಡಿನಾಡು, ನಾವೆಲ್ಲ ಗಡಿನಾಡನ್ನು ಹಂಚ್ಕೊಂಡಿದ್ದೀವಿ. ಕೇರಳ ಈ ಕಡೆ ನೋಡಿದೆ ಕುಟ್ಟ, ಮಾನಂದವಾಡಿ, ಆ ಕಡೆ ವಿರಾಜಪೇಟೆ. ಈ ಗಡಿನಾಡಲ್ಲಿ ನಾವು ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಹೆಚ್ಚಾಗಿ ಮಾಡಬೇಕು. ಏಕೆಂದರೆ ಇವತ್ತಿನ ದಿನ ನಾವು ತಪ್ಪಾಗಿ ತಿಳ್ಕೊಬೇಡಿ, ಕಾಸರಗೋಡು ಅದು ಒಂದು ಗಡಿನಾಡು, ನಮ್ಮ ಕರ್ನಾಟಕದ ಭಾಗವಾಗಿದ್ದರೂ ಅಲ್ಲಿ ಇನ್ಫ್ಲುಯೆನ್ಸ್ ಯಾವುದಿದೆ ಕನ್ನಡನ ಕೇರಳ ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಜಿಲ್ಲೆನೂ ಆ ಥರ ಆಗಬಾರ್ದು ಅಂತ ಹೇಳಿ, ಮಕ್ಕಳಿಗೆ ಶಿಕ್ಷಣದಲ್ಲಿ ಕನ್ನಡಕ್ಕೆ ಒತ್ತು ಕೊಡಿ. ಹಂಗೆ ಹೇಳ್ಕೊಂಡು ಬರೀ ಕನ್ನಡನೇ ಬೇಡಬೇಡಿ. ಈಗಿನ ಮಕ್ಕಳೆಲ್ಲ ಮಾಹಿತಿ ತಂತ್ರಜ್ಞಾನದಲ್ಲಿ ಮುಂದಕ್ಕೆ ಹೋಗ್ತಿದ್ದಾರೆ, ಎಲ್ಲ ಟೆಕೀಸ್ ಎಲ್ಲ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಅದೆಲ್ಲ ಕಲಿತು ಬಂದು ನಮ್ಮ ಊರಲ್ಲಿ ಹೇಗೆ ನಮ್ಮ ಜಮೀನನ್ನು ಕಾಪಾಡ್ಕೋಬೇಕು, ನಮ್ಮ ತಾಲೂಕು ಆಫೀಸಲ್ಲಿ, ನಮ್ಮ ಡಿಸ್ಟಿಕ್ ಆಫೀಸಲ್ಲಿ, ನಮ್ಮ KBಯಲ್ಲಿ, ನಮ್ಮ ಪೊಲೀಸ್ ಆರಕ್ಷಣ ಇದರಲ್ಲಿ ಎಲ್ಲಿ ಯಾವ ಥರ ನಮ್ಮ ಭಾಷೆಗಳನ್ನ ಯೂಸ್ ಮಾಡಬೇಕು ಅಂತಂದರೆ ಅದು ಕನ್ನಡವಾಗಿರಬೇಕು. ಕನ್ನಡದಲ್ಲಿದ್ದರೆ ನಮಗೆ ಬೇಕಾದಷ್ಟು ನಮ್ಮ ಕೈಲಿ ಒಂಥರ ಶಕ್ತಿ ಅದು ಅಂತ ಹೇಳ್ತಾ, ಮುಂದೆ ಮಾತಾಡಲಿಕ್ಕೆ ತುಂಬ ಗೌರವಾಧ್ಯಕ್ಷರು ರೆಡಿಯಾಗಿದ್ದಾರೆ, ಮತ್ತು ತುಂಬ ಜನ ಮಾತಾಡೋಂಥ ಅತಿಥಿಗಳಿದ್ದೀರಿ ಇಲ್ಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನ್ನ ಅಲ್ಲಿಂದ ಬೆಂಗಳೂರು ಕೊಡೋ ಸಮಾಜದಿಂದ ಇಲ್ಲಿಗೆ ಕರೆಸಿ ನನಗೆ ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟು, ಹಾಗೆ ಮಾತಾಡಲಿಕ್ಕೆ ಒಂದು ಚಾನ್ಸ್ ಕೊಟ್ಟ ತಮಗೆಲ್ಲರಿಗೂ ನನ್ನ ವಂದನೆ ಅರ್ಪಿಸ್ತಾ, ಈ ನಮ್ಮ ನಾಡಗೀತೆ, ನಮ್ಮ ರೈತಗೀತೆ ಮತ್ತು ಹಚ್ಚೇವು ಕನ್ನಡವ ದೀಪ ಇದನ್ನೆಲ್ಲ ಕೇಳಿ ನನ್ನ 30-35 ವರ್ಷ ಹಿಂದೆ ತಗೊಂಡೋಗಿರುವಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಪೇಟೆ ತಾಲೂಕಿನಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನವನ್ನು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೆಸಲಿಕ್ಕೆ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ರೆ ಮಾತ್ರ ಅದರ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ಇಲ್ಲಿಯ ಸ್ವಾಗತ ಸಮಿತಿಯವರು, ವಿವಿಧ ಉಪಸಮಿತಿಯವರು ನಿರೂಪಿಸಿದ್ದಾರೆ. ಅದಕ್ಕಾಗಿ ನಾನು ಅವರೆಲ್ಲರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕಾದ್ರೆ ಪ್ರಾಯೋಗಿಕವಾಗಿ ಸಾಕಷ್ಟು ಪ್ರಯತ್ನಗಳು ಅದರ ಹಿಂದೆ ನಡೀಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಿನಿಂದ ನಾನು ನೋಡ್ತಾ ಇದ್ದೇನೆ, ಎಲ್ಲ ಕಾರ್ಯಕ್ರಮಗಳು ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮುಗಿಸ್ಕೊಂಡು ಬರ್ತಾ ಇದ್ದಾವೆ. ವಿಶೇಷವಾಗಿ ಚೆಕ್ಕೇರ ಅಪ್ಪಯ್ಯನವರ ಹೆಸರನ್ನು ಈ ವೇದಿಕೆಗೆ ಇಟ್ಟಿದ್ದಾರೆ. ಈ ವೇದಿಕೆಯಲ್ಲಿ ಇವತ್ತು ಇಡೀ ದಿನ ಈ ಕಾರ್ಯಕ್ರಮ ನಡೀತದೆ. ಚೆಕ್ಕೇರ ಅಪ್ಪಯ್ಯನವರು ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಸಂಪಾದಿಸಿದ ಕೊಡಗಿನ ಅಪ್ರತಿಮ ಕಲಾವಿದ, ಸಾಹಿತಿ, ಸಂಗೀತಕಾರ. ಕೊಡಗು ಮಲೆನಾಡು ಪ್ರದೇಶ, ಕೊಡಗಿನಲ್ಲಿ ಬಹಳ ವರ್ಷಗಳ ಹಿಂದೆ ಸಾಹಿತ್ಯ, ಸಂಗೀತ, ಶಾಸ್ತ್ರೀಯ ಗಾಯನ ಅಭ್ಯಾಸಗಳು ತೀರಾ ಏನೂ ಇಲ್ಲದ ಸಂದರ್ಭದಲ್ಲಿ ಕೊಡಗಿನ ಧ್ರುವತಾರೆ ಎಂಬಂತೆ ಬೆಳಕು ಚೆಲ್ಲಿದವರು ಚೆಕ್ಕೇರ ಅಪ್ಪಯ್ಯನವರು.
ಅವರ ಸಂಗೀತ ಲೋಕದ ಬದುಕಿನ ಇತಿಹಾಸವನ್ನು ಮೆಲುಕು ಹಾಕಿದರೆ ಕೊಡಗಿನ ಅಂದಿನ ಕಾಲದ ಜನಜೀವನದ ಮಧ್ಯೆ ಅವರು ಬೆಳೆದು ಬಂದದ್ದು ದೊಡ್ಡ ಇತಿಹಾಸ ಎನ್ನಬೇಕು. ಕಿಗ್ಗಟ್ಟು ನಾಡಿನ ಚಕ್ಕೇರ ಅಪ್ಪಯ್ಯನವರು ಕೊಡಗಿನಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಬೀಜ ಬಿತ್ತಿ ಬೆಳೆಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಉದ್ದನೆಯ ವ್ಯಕ್ತಿತ್ವದ, ನೀಳಕಾಯ ಶರೀರದ, ತಲೆಯಿಂದ ಶರೀರದವರೆಗೆ ತಲೆ ಕೂದಲನ್ನು ಬೆಳೆಸಿಕೊಂಡು ಕೈಯಲ್ಲಿ ಹಾರ್ಮೋನಿಯನ್ನು ನುಡಿಸುತ್ತಾ ಸಂಗೀತ ಲೋಕವನ್ನು ಕೊಡಗಿನಲ್ಲಿ ಬೆಳೆಸಿ ಬಂದವರು. 1911ರಲ್ಲಿ ಜೂನ್ 24ರಂದು ಜನಿಸಿದ ಇವರು ಹುದಿಕೇರಿ ಪ್ರಾಥಮಿಕ ಶಾಲೆಯಲ್ಲಿ 9ನೇ ತರಗತಿಯವರೆಗೆ ಪ್ರೌಢ ಶಿಕ್ಷಣವನ್ನು ಪಡೆದುಕೊಂಡರು. ಸಂಗೀತ ಕ್ಷೇತ್ರದಲ್ಲಿ ಅವರ ಗುರುಗಳಾದ ವಿದ್ವಾನ್ ದೇವೇಂದ್ರಪ್ಪನವರು ಕೊಡಗು ಸರ್ಕಾರ ಅವರನ್ನು ಆಹ್ವಾನಿಸಿದಾಗ ಅವರು ಮಡಿಕೇರಿಗೆ ಬಂದು ಕಾರ್ಯಕ್ರಮ ನೀಡ್ತಕ್ಕಂಥ ಸಂದರ್ಭಕ್ಕೆ ತನ್ನ ಗುರುವಿಗೆ ಈ ಕಾರ್ಯಕ್ರಮಕ್ಕೆ ಗೌರವ ಕೊಡಬೇಕು ಅಂತೇಳಿ ಚಕ್ಕೇರ ಅಪ್ಪಯ್ಯನವರು ಹಾರ್ಮೋನಿಯಮನ್ನು ನುಡಿಸಿ ಗುರುವಿಗೆ ಗೌರವವನ್ನು ಸಲ್ಲಿಸಿದರು. 1948ರಲ್ಲಿ ಕೊಡಗಿನ ಚೀಫ್ ಕಮಿಷನರ್ ಆಗಿದ್ದ ಕೇಟೋಳಿರ ಚಂಗಪ್ಪನವರು ಕೊಡಗಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿ ಬೆಳೆಯುತ್ತಿದ್ದ ಮತ್ತು ಅವರ ಸಂಗೀತದ ವಿದ್ಯುತ್ತನ್ನು ಪರಿಗಣಿಸಿ ಕೊಡಗು ಸರ್ಕಾರದಿಂದ ಕುರ್ಗ್ ಸ್ಟಾರ್ ಬಿರುದನ್ನು ನೀಡಿ ಕುರ್ಗ್ ಸ್ಟಾರ್ ಚಕ್ಕೇರ ಅಪ್ಪಯ್ಯ ಅಂತ ಹೇಳ್ತಕ್ಕಂಥ ಹೆಸರು ಅವರಿಗೆ ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಲಕಾವೇರಿ ತೀರ್ಥೋದ್ಭವ, ಇರುಪು ಜಾತ್ರೆ, ವಿರಾಜಪೇಟೆ ಕಾವೇರಿ ಆಶ್ರಮದ ದಸರಾ ಕಾರ್ಯಕ್ರಮಗಳಲ್ಲಿ ಹರಿಕತೆ, ಸಂಗೀತ ಕಾರ್ಯಕ್ರಮಗಳನ್ನು ನೀಡಿ ಹೆಸರು ಸಂಪಾದಿಸಿದವರು. ಇವರ ಪುತ್ರ ಚಕ್ಕೇರ ತ್ಯಾಗರಾಜ್ ಕೂಡ ತಂದೆಯಂತೆ ಸಂಗೀತದಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ ಹೆಸರು ಮಾಡಿ ಬೆಳ್ಕೊಳ್ತಾ ಇದ್ದಾರೆ. ಇನ್ನು ಅಜ್ಜಿ ಕುಟ್ಟಿರ ಸೋಮಯ್ಯನವರ ಹೆಸರನ್ನು ಈ ಸಭಾಮಂಟಪಕ್ಕೆ ಇಟ್ಟಿದ್ದಾರೆ. ಈ ಸಮ್ಮೇಳನ ನಡೆಯುತ್ತಿರುವ ಸಭಾಮಂಟಪದ ಅಜ್ಜಿ ಕುಟ್ಟಿರ ಸೋಮಯ್ಯನವರು ವಿರಾಜಪೇಟೆ ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ, ಭರತ ಖಂಡದಲ್ಲೇ ಪ್ರಥಮ ಬಾರಿಗೆ ಕೊಡಗಿನ ಕಾಫಿ ಬೆಳೆಗಾರರ ಏಳಿಗೆಗಾಗಿ ಅವರು ನಿರ್ಮಿಸಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ, ಕೊಡಗು ಜಿಲ್ಲಾ ಜನತಾದಳದ ಉಪಾಧ್ಯಕ್ಷರಾಗಿ, ರಾಜ್ಯ ಜನತಾದಳದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1985ರಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಎದುರು ಪರಾಜಯವನ್ನು ಕಂಡರು. ಆನಂತರ ಕೊಡಗು ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಜನತಾದಳದಿಂದ ಸ್ಪರ್ಧಿಸಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ವಿಜಯಿಯನ್ನು ಪಡೆದರು. ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಅವರು ಹೃದಯಾಘಾತಕ್ಕೆ ಒಳಗಾಗಿ ಮರಣ ಹೊಂದಿದರು. ಕೊಡುಗೈ ದಾನಿಯ ಹೆಸರು ಸಂಪಾದಿಸಿದ ಸೋಮಯ್ಯನವರು ದಕ್ಷಿಣ ಕೊಡಗಿನ ವಿದ್ಯಾಸಂಸ್ಥೆಗಳ ಬೆಳವಣಿಗೆಗೆ ಸಹಕರಿಸಿದವರು. ಕಾವೇರಿ ಕಾಲೇಜಿನ ಬೆಳವಣಿಗೆಯಲ್ಲೂ ಅವರ ಶ್ರಮ ಇದೆ. ಕೊಡಗಿನಲ್ಲಿ ಜನತಾ ಪಾರ್ಟಿ, ಜನತಾದಳಗಳನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಪರಿಶ್ರಮ ಅಪಾರ ಎಂದು ಹೇಳಬೇಕು. ಇನ್ನು AK ಸುಬ್ಬಯ್ಯನವರ ಮಹಾದ್ವಾರವನ್ನು ಇವತ್ತು ನಿರ್ಮಾಣ ಮಾಡಿದ್ದೀರಿ. ವಿಧಾನ ಪರಿಷತ್ ಸದಸ್ಯರಾಗಿ 24 ವರ್ಷಗಳ ಕಾಲ 4 ಅವಧಿ ಪೂರೈಸಿದ ಅಜ್ಜಿಕುಟ್ಟಿರ ಸುಬ್ಬಯ್ಯ ಸತ್ಯ, ನಿಷ್ಠೆ, ಚರ್ಚೆಯ ಮೂಲಕ ಎದುರಾಳಿಗಳನ್ನು ಎದುರಿಸಿದವರು. ಹರಿತ ಹಾಗೂ ಮೊನಚಾದ ಮಾತುಗಳ ಮೂಲಕ ಭ್ರಷ್ಟರನ್ನು ತೂಕಾಡಿಸುವವರನ್ನು ತಿವಿದು ಎಚ್ಚರಿಸಿದವರು. ಸದಾ ವಿರೋಧ ಪಕ್ಷದಲ್ಲೇ ಇದ್ದ ಮತ್ತು ಯಾವ ಪಕ್ಷದಲ್ಲಿ ಇದ್ದರೂ ವಿರೋಧ ಪಕ್ಷದ ಸಾಕ್ಷಿ ಪ್ರಜ್ಞೆಯಂತೆ ಕಾರ್ಯನಿರ್ವಹಿಸುವ AK ಸುಬ್ಬಯ್ಯನವರಿಗೆ ಮಾತು ಕೇವಲ ಅನಿಸಿದ್ದನ್ನು ದಾಖಲಿಸುವ ಮಾಧ್ಯಮ ಮಾತ್ರ ಅಲ್ಲ, ಅದೊಂದು ಸತ್ಯದ ಅಭಿವ್ಯಕ್ತಿ ವ್ಯಕ್ತದ ಸಾಧನೆ ಕೂಡ ಆಗಿತ್ತು. ವೈಚಾರಿಕ ಸ್ಪಷ್ಟತೆ, ಖಚಿತ ನಿಲುವು, ಅದಕ್ಕೆ ಸರಿಸಮಾನವಾಗಿ ಬಳಸುವ ಭಾಷೆ ಬಗ್ಗೆ ಅವರಿಗೆ ಎಚ್ಚರ ಹೊಂದಿದ್ದರು. ಮಾತಿನ ಮನೆಯಲ್ಲೇ ಅವರು ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದರು. ಚರ್ಚೆಗೆ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದರು. ಅಂಥ ಹಿರಿಯ ನಾಯಕರಾಗಿರ್ತಕ್ಕಂಥ AK ಸುಬ್ಬಯ್ಯನವರ ಮಹಾದ್ವಾರವನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. 24 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಕನ್ನಡ ನಾಡು ಪಕ್ಷದ ಸ್ಥಾಪಕ ಅಧ್ಯಕ್ಷರಾಗಿ, ರಾಜ್ಕುಮಾರ್ ಅವರ ವಿರುದ್ಧವೇ ಹೇಳಿಕೆ ಕೊಟ್ಟು ಭಾಳ ದೊಡ್ಡ ಹೋರಾಟವನ್ನು AK ಸುಬ್ಬಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಸಚಿವರಾಗಿರ್ತಕ್ಕಂಥ CM ಇಬ್ರಾಹಿಂರವರ ರೋಲೆಕ್ಸ್ ವಾಚ್ ಹಗರಣ, ರೇಣುಕಾ ರಾಜೇಂದ್ರವರ ಭ್ರಷ್ಟ ಹಗರಣಗಳನ್ನು ಬಯಲಿಗೆಳೆದು ಆ ಭ್ರಷ್ಟಾಚಾರದಿಂದ ಅವರನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಶ್ರೀಮಾನ್ AK ಸುಬ್ಬಯ್ಯನವರು. ಅವರು ಜೀವನದ ಕೊನೆಯ ಕಾಲಘಟ್ಟದಲ್ಲಿ ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಹೋರಾಡಿ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದ್ದರು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹುದಿಕೇರಿ ಗಾಂಧೀಜಿ ಮೆಟ್ಟಿದ ನಾಡಿದು. ಗಾಂಧೀಜಿಯವರು ಪುಣ್ಯಭೂಮಿಗೆ ಬಂದು ಹೋಗಿದ್ದಾರೆ. ಅಂತಹ ಗಾಂಧೀಜಿಯವರ ನೆಲದಲ್ಲಿ ಬಂದಿರತಕ್ಕಂಥ ಹುದಿಕೇರಿಯಲ್ಲಿ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತಾರೆ. ಚಕ್ಕೇರ ಮೊಣ್ಣಯ್ಯನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿರೋದು. ಹೆಣ್ಣಿನ ವೇಷವನ್ನು ಧರಿಸಿಕೊಂಡು
ಪೊಲೀಸರಿಗೆ ವಶಕ್ಕೆ ಸಿಕ್ಕದೆ ತಪ್ಪಿಸ್ಕೊಂಡು ಬಂದಿರತಕ್ಕಂಥ ಹೋರಾಟದಲ್ಲಿ ಅವರು ಭಾಳ ದೊಡ್ಡ ಅಪ್ರಪಣಿತರಾಗಿದ್ದರು. ಆದರೂ ಮೊನ್ನೆಯವ್ರನ್ನ ಬಂಧನಕ್ಕೆ ಒಳಪಡಿಸಿ ಸುಮಾರು ವರ್ಷಗಳ ಕಾಲ ಅವರು ಜೈಲು ವಾಸವನ್ನು ಅನುಭವಿಸಬೇಕಂತ ಒಂದು ಸಮಯ ಬಂತು. ಹುಬ್ಬಳ್ಳಿ ಕೇಸರಿ ಅಂತ ಅವರಿಗೆ ಹೆಸರು ಕೂಡ ಮೊದಲು ಬಂದಿತ್ತು. ಅಂಥ ವ್ಯಕ್ತಿ ಕೂಡ ಹುಟ್ಟಿ ಬೆಳೆದಿದ್ದು ಇದೇ ಹುದಿಕೇರಿಯಲ್ಲಿ ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ನಾವಿಲ್ಲಿ ಏರ್ಪಾಡು ಮಾಡಿದ್ದೀವಿ. ದಿನವಿಡೀ ಸಮ್ಮೇಳನ ನಡೀತದೆ. ಸಮ್ಮೇಳನದ ಅಧ್ಯಕ್ಷರು ಅವರ ಅಧ್ಯಕ್ಷ ಭಾಷಣದಲ್ಲಿ ನಮಗೊಂದು ದೊಡ್ಡ ಸಂದೇಶವನ್ನು ಮುಂದಕ್ಕೆ ಕೊಡುವವರಿದ್ದಾರೆ. ಕೊಡಗು ಸಾಹಿತ್ಯದ ಬರಡು ಭೂಮಿ ಅಲ್ಲ, ಇಲ್ಲಿ ಕನ್ನಡತನಕ್ಕೆ ಬಂಜೆತನ ಉಂಟಾಗಲಿಲ್ಲ. ಕೊಡಗು ಕೊಡವರ ಮೂಲ ನೆಲೆಯಾಗಿದ್ದು ಜಿಲ್ಲೆಯಲ್ಲಿ ಅನೇಕ ಭಾಷೆಯ ಅನೇಕ ಧರ್ಮದ ಅನೇಕ ಜನರಿರುವ ನಾಡು. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಜಿಲ್ಲೆ ಮುಂದುವರಿಯುತ್ತಿದೆ. ಒಂದು ಕಾಲದಲ್ಲಿ ತನ್ನದೇ ಆದ ರಾಜ್ಯವನ್ನು ಹೊಂದಿದ್ದ ಜಿಲ್ಲೆ 1955ರಲ್ಲಿ ಮೈಸೂರು ರಾಜ್ಯಕ್ಕೆ ವಿಲೀನವಾಯಿತು. ಕನ್ನಡ ಸಾಹಿತ್ಯದ ವಿಚಾರವನ್ನು ಪ್ರಸ್ತಾಪಿಸುವುದಾದರೆ ಕೊಡಗಿನ ಪ್ರಾಚೀನ ಕವಿಗಳ ಪರಂಪರೆಯನ್ನು ಸುಮಾರು 10ನೇ ಶತಮಾನದಿಂದ ಗುರುತಿಸಲು ಸಾಧ್ಯ. ಚಂದೋಂಬದಿ ಎಂಬ ಗ್ರಂಥವನ್ನು ರಚಿಸಿದ ನಾಗವರ್ಮ ಈ ಭಾಗದವನು. ಬೆದ್ದೂರೆಗೆರೆ ಎಂಬುದಾಗಿ ಕರೆಯುತ್ತಿದ್ದ ಈಗಿನ ಬಿಳಿಯೂರು ಇವರ ಊರಾಗಿತ್ತು. ದಕ್ಷಿಣ ಕೊಡಗಿನ ಲಕ್ಷ್ಮಣತೀರ್ಥ ನದಿ ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ರಕ್ಕಸಂಗನು ಈತನ ಸೇವಕನಾಗಿದ್ದು ನಾಗವರ್ಮನನ್ನು ಕೊಡಗಿನ ಸಾಹಿತ್ಯ ಸೇವಕ ಎಂದು ಕರೆಯುತ್ತಾರೆ. ದಕ್ಷಿಣ ಕೊಡಗು ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದೆ. ಗಂಗಾ, ಕೊಂಗಳುವ, ಹೊಯ್ಸಳ, ಹಾಲೇರಿ ಅರಸರು ಈ ನಾಡನ್ನು ಆಳಿದ್ದು ಇವರ ಕಾಲದಲ್ಲಿ ಬೆಳಕು ಕಂಡ ಕನ್ನಡ ಸಾಹಿತ್ಯ ಆ ಕಾಲದಲ್ಲಿ ಜಿಲ್ಲೆಯಲ್ಲಿ ಬೇರೂರಿದೆ. ಬ್ರಿಟಿಷರ ಆಡಳಿತದಲ್ಲಿ ರೆವರೆಂಡ್ ಫಾದರ್ ಕಿಟ್ಟಲ್, ಸರ್ ಮೊಂಗ್ಲಿಂಗ್, ಕೋಲ್ ಮುಂತಾದವರು ಕನ್ನಡ ಭಾಷಾ ಬೆಳವಣಿಗೆಗೆ ಶ್ರಮಿಸಿದ್ದಾರೆ. ಕೊಡಗಿನ ಇತಿಹಾಸದ ಬಗ್ಗೆ ಬರೆದ DN ಕೃಷ್ಣಯ್ಯನವರ ಪುಸ್ತಕದಲ್ಲಿ ಇವೆಲ್ಲವೂ ಅಡಗಿದೆ. ನಾವೆಲ್ಲರೂ ಕನ್ನಡಿಗರು ಎಂಬಂತೆ ಕನ್ನಡ ಭಾಷಾ ಬಾಂಧವ್ಯವನ್ನು ವೃದ್ಧಿಗೊಳಿಸಲು ನಾವೆಲ್ಲರೂ ಕಂಕಣಬದ್ಧರಾಗಬೇಕು. ಕನ್ನಡ, ಕೊಡವ, ಅರೆಭಾಷೆ, ತುಳು ಭಾಷೆ, ಎರವ ಭಾಷೆ, ಬುಡಕಟ್ಟು ಸಮುದಾಯಗಳ ಭಾಷೆ ಅಳಿವಿನ ಅಂಚಿನಲ್ಲಿದ್ದು ಅದನ್ನು ಉಳಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ದೇಶ, ಭಾಷೆಯ ಅಥವಾ ಪ್ರಾಂತೀಯ ಭಾಷೆಯ ಆಯಾ ಜನರ ಸ್ವಾಭಿಮಾನ ಮತ್ತು ರಾಷ್ಟ್ರೀಯತೆ ಸಂಕೇತದ ಮೂಲಕ ನಾವು ಭಾಷೆಯ ಬೆಳವಣಿಗೆಯನ್ನು ಮಾಡಬೇಕಾಗ್ತಾರೆ. ಆಗಾಗಲೇ ವಾಸು ಕುಟ್ಟಪ್ಪನವರು ಮಾತನ್ನು ಹೇಳಿದರು. ಡಾಕ್ಟರ್ ತೀತೀರ ಮೇದಪ್ಪನವರು ಮೊದಲ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಮತ್ತು ಕೊಡಗು ಸರ್ಕಾರದಲ್ಲಿ ಜಿಲ್ಲಾ ಸರ್ಜನರಾಗಿ ಕೂಡ ಕೆಲಸ ಮಾಡಿದ್ರು ಅಂತ ಅವರು ಕೂಡ ಈ ಭಾಗದ ಜನ ಅಂತ ಹೇಳ್ತಕ್ಕಂಥ ಮಾತನಾಡಿದರು. ಚಕ್ಕೇರ ಸೋಮಯ್ಯನವ್ರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು. ಸಹಕಾರ ಕ್ಷೇತ್ರದಲ್ಲಿ ಭಾಳ ವರ್ಷಗಳ ಕಾಲ ಸಾಕಷ್ಟು ಕೆಲಸವನ್ನು ಮಾಡಿ ಹೋಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಾಗಿದೆ. ಅದರ ಒಂದು ಮಾತನ್ನು ನಾನು ಹೇಳಲೇಬೇಕು. ವಿದ್ಯಾ ಇಲಾಖೆಯವರು ಇಲ್ಲಿದ್ದಾರೆ. ಮಕ್ಕಳನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಕಳಿಸುವ ಪ್ರಯತ್ನವನ್ನು ದಯವಿಟ್ಟು ಮಾಡಿ, ನಿಲ್ಲಿಸುವ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ಕಳೆದ 2-3 ಸಾಹಿತ್ಯ ಸಮ್ಮೇಳನಗಳಲ್ಲಿ BOಗಳು ಸುತ್ತೋಲೆಯನ್ನು ಕಳಿಸ್ತಾ ಇದ್ದಾರೆ. ಏನು, ನಿಮ್ಮ ಮಕ್ಕಳನ್ನು ನಿಮ್ಮ ಜವಾಬ್ದಾರಿಯಲ್ಲಿ ಕರ್ಕೊಂಡು ಬಂದರೆ ಬನ್ನಿ, ಅಧಿಕೃತವಾಗಿ ನಾವು ಪತ್ರ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಇದು ಕನ್ನಡ ನಾಡು. ಎಳೆಯ ಮಕ್ಕಳಿಗೆ ಕನ್ನಡದ ಪ್ರೇಮವನ್ನು ಬೆಳೆಸ್ತಕ್ಕಂಥ ಸಾಹಿತ್ಯ ಸಮ್ಮೇಳನಗಳನ್ನು ಆಗುವಾಗ ಮಕ್ಕಳನ್ನು ಕಳಿಸೋದಿಲ್ಲ ಅಂದರೆ ಹೇಗೆ? ನಾವೆಲ್ಲ ಸಣ್ಣದಲ್ಲಿ ಗೋಲಿ ಆಟ, ಬುಗುರಿ ಆಟ, ಚಿನ್ನಿಕೋಲ ಆಟ ಎಲ್ಲ ಆಡಿ ಆ ಎಲ್ಲ ಮೈದಾನದಲ್ಲಿ ಸುತ್ತುವರೆದು ಬಾಳಿ ಬೆಳೆದು ಎಲ್ಲರೊಟ್ಟಿಗೆ ಸಮ್ಮಿಲನವಾಗಿ ಬಂದಿರತಕ್ಕಂಥ ಹಿನ್ನೆಲೆಯ ಬದುಕನ್ನು ಕಂಡುಕೊಂಡಾಗ ಇವತ್ತು ಕನ್ನಡ ಭಾಷೆಗೆ ಬಂದಿರತಕ್ಕಂಥ ದುರಂತವನ್ನು ನಾವು ಎದುರಿಸಬೇಕಾದ್ರೆ, ಭಾಷೆಯ ಬೆಳವಣಿಗೆಯನ್ನು ಮಕ್ಕಳಲ್ಲಿ ಹೆಚ್ಚಿಸಬೇಕಾದ್ರೆ ಇಂತಹ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಕ್ಕಳಲ್ಲಿ ಇರಬೇಕು. ಪ್ರೌಢಶಾಲೆ ಮಕ್ಕಳು, ಪದವಿ ಪೂರ್ವ ಮಕ್ಕಳು ಇಲ್ಲಿ ಇದ್ದಾಗ ಈ ಸಾಹಿತ್ಯ ಸಮ್ಮೇಳನ ನಡೆದಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಅವರು ಮನನ ಮಾಡಿಕೊಂಡಾಗ ಒಂದಷ್ಟಾದರೂ ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ಕೊಂಡು ಕನ್ನಡದ ಬೆಳವಣಿಗೆಯನ್ನು ಎಳೆಯ ಪ್ರಾಯದಲ್ಲಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಕೆಲಸವನ್ನು ಶಿಕ್ಷಣ ಇಲಾಖೆ ಮಾಡಬೇಕು. ಬಹುಶಃ ಸರ್ಕಾರ ಏನಾದರೂ ಸುತ್ತೋಲೆಯನ್ನು ಹೊರಡಿಸಿದ್ದರೆ ಅದನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಈ ಸಮ್ಮೇಳನದ ವೇದಿಕೆ ಮೂಲಕ ಸರ್ಕಾರವನ್ನು ಕೂಡ ನಾನು ಆಗ್ರಹಿಸ್ತಾ ಇದ್ದೇನೆ. ಮಕ್ಕಳನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಕಳಿಸಬಾರ್ದು ಅಂತ ಹೇಳ್ತಕ್ಕಂಥ ಸುತ್ತೋಲೆ ಕನ್ನಡಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಈ ಥರ ಮಾಡಿದರೆ ಆ ಕೆಲಸವನ್ನು ಬದಲಾಯಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ 18,000 ಮಕ್ಕಳು ಕಳೆದ SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. 3ನೇ ವಿಷಯವಾಗಿ ತೆಗೆದುಕೊಂಡಿದ್ದ ಮಕ್ಕಳು ಸುಮಾರು 395 ಮಕ್ಕಳು ಕನ್ನಡದಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಹೀಗೆ ಪಾಸ್ ಆಗದೇ ಇರತಕ್ಕಂಥ ಸಂಖ್ಯಾಬಲ ಕನ್ನಡದಲ್ಲಿ ಜಾಸ್ತಿ ಆಗ್ತಾ ಇರತಕ್ಕಂಥ ಕೊರತೆಯನ್ನು ನಾವು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಆಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ
ಆಶಯ ನುಡಿಗಳನ್ನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿಯ ಸ್ವಾಗತ ಸಮಿತಿಯ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ನಾಡಿನ ನುಡಿಯ ಭವಿಷ್ಯದಲ್ಲಿ ನಾವುಗಳು ಆ ಭಾಷೆಯ ಬೆಳವಣಿಗೆಯಲ್ಲಿ ಅವಿರತ ಪ್ರಯತ್ನವನ್ನು ಪಡಬೇಕು. ಸೊ ಎಲ್ಲ ಭಾಷೆಗಳನ್ನ ಕಲಿಬೇಕು, ಆದರೆ ಮೊದಲು ನಮ್ಮ ಕನ್ನಡವನ್ನು ಪ್ರೀತಿಸಬೇಕು, ಬೆಳೆಸಬೇಕು. ಸೊ ಅಂಥ ಒಂದು ಆಶಯವನ್ನು ಇಟ್ಕೊಂಡು ಎಲ್ಲ ನಮ್ಮ ಬಾಂಧವರಲ್ಲಿ, ಬಂಧು ಬಳಗದಲ್ಲಿ, ಎಲ್ಲ ನಮ್ಮ ಕನ್ನಡ ಜನತೆಯಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಸೊ ಅದರಲ್ಲಿ ಇವತ್ತು ಈ ಒಂದು ಅಂಜಿಗೇರಿ ನುಡಿಸಿರಿ ಅಂತಕ್ಕಂಥ ಇದನ್ನು ಬಿಡುಗಡೆ ಮಾಡಿದ್ದೀವಿ. ಸೊ ಸಾರ್ ಹೇಳಿದ್ರು ಅಂಜಿಗೇರಿ ಅಂತ ಹೇಳಿದ್ರೆ 5 ಏರಿಯಾಗಳು ಸೇರಿ ಒಂದು ನಾಡಾಗಿದೆ, ಅದು ಹುದುಕೇರಿ ಅಂತೇಳಿ. ಸೊ ಅದರ ಇತಿಹಾಸವನ್ನು ಸಂಪೂರ್ಣವಾಗಿ ನಾವೆಲ್ಲರೂ ಅರ್ಥಕೋಬೇಕು. ಈ ಗ್ರಾಮದ ಒಂದು ಮಹತ್ವವನ್ನು ತಾವುಗಳು ತಿಳಿಸ್ಕೋಬೇಕು, ಇತಿಹಾಸವನ್ನು ಅರಿಬೇಕು. ಇತಿಹಾಸವನ್ನು ಅರಿನಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಭಾಷೆಯನ್ನು ಆಗಲಿ, ಯಾವ ರಾಜ್ಯವನ್ನಾಗಲಿ, ಯಾವ ದೇಶವನ್ನಾಗಲಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಹ ಧನ್ಯರು, ನಾವೆಲ್ಲರೂ ಸಹ ಪುಣ್ಯವಂತರು. ಇಂಥ ಒಂದು ಭಾಷೆಯನ್ನು ಬೆಳೆಸೋಣ, ಉಳಿಸೋಣ, ಈ ಭಾಷೆಯನ್ನು ನಾವು ಜೀವಂತವಾಗಿ ಕಾಪಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ಈ ಒಂದು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯವನ್ನು ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.